दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, 1000 ಹಿಂದಿ ಶಬ್ದಗಳನ್ನು ನಾವು ಕಲಿತಾ ಇದ್ದೀವಿ. ಅದು ಡೈಲಿ ಯೂಸ್ ಆಗುವಂಥ ಈ ಶಬ್ದಗಳು ನಿಮಗೆ ನಿಮ್ಮ ವಾಕ್ಯಾಬ್ಯುಲರಿನ ಹೆಚ್ಚು ಮಾಡಿಸುತ್ತೆ ಮತ್ತು ನೀವು ಮಾತಾಡಬೇಕಾದ್ರೆ ಕಾನ್ಫಿಡೆನ್ಸಿಂದ ಮಾತಾಡ್ಬೋದು. ಸೊ ಈಗಾಗಲೇ ಸುಮಾರು ಒಂದು 600-700 ವರ್ಡ್ಸ್ ಕಲಿತಾಗಿದೆ. ಇವತ್ತು ಪಾರ್ಟ್ 8 ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇನ್ನು 2 ಪಾರ್ಟಲ್ಲಿ 1000 ಶಬ್ದಗಳನ್ನು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡೋಣ ಕೆಲವು ಶಬ್ದಗಳನ್ನು. ಅದರಲ್ಲಿ ಶಬ್ದ ಮತ್ತು ಅದಕ್ಕೆ ಕನ್ನಡ ಅರ್ಥ ಮತ್ತು ಸೆಂಟೆನ್ಸ್ ಕನ್ನಡದಲ್ಲಿ ಮತ್ತು ಅದನ್ನು ಹಿಂದಿನಲ್ಲಿ ಹೇಗೆ ಹೇಳಬೇಕು ಇಷ್ಟನ್ನು ನೀವು ಕಲಿತಾ ಇದ್ದೀರಾ ಇದರಲ್ಲಿ. ಸೊ जहाज एक शब्द है. कन्नड़ में क्या बोलते हैं? हडगु बोलते हैं. जहाज के लिए कन्नड़ में क्या है? हडगु. ನಾವು ಹಡಗಿನ ಯಾತ್ರೆ ಮಾಡಬಯಸುತ್ತೇವೆ. इस तरह हिंदी में बोलना है. आप कैसे बोलते हैं? ನಾವು ಹಡಗಿನ ಯಾತ್ರೆ. ನಾವು हम ಹಡಗಿನ जहाज की यात्रा ಮಾಡಬಯಸುತ್ತೇವೆ. करना चाहते हैं. ಈ ಥರ ನೀವು ಪಾರ್ಟ್ ಮಾಡಿಕೊಂಡು ಸೆಂಟೆನ್ಸ್ ಮಾಡಿ ಈಸಿ ಆಗುತ್ತೆ. हम जहाज की यात्रा करना चाहते हैं ಮಾಡಬಯಸುತ್ತೇವೆ. ಲಕಡಿ का मतलब है ಕಟ್ಟಿಗೆ. ಏನು ಇದೆಯಲ್ಲ ಕಟ್ಟಿಗೆಗೆ ನಾವು ಲಕಡಿ ಅಂತ ಹೇಳ್ತೀವಿ. ಕಾಡಿನ ಜನರು ಈಗಲೂ ಕಟ್ಟಿಗೆಯನ್ನು ಹೆಚ್ಚು ಬಳಸುತ್ತಾರೆ. देखिए इतना लंबा वाक्य है, फिर भी हम आसानी से इसे हिंदी में बोल सकते हैं या लिख सकते हैं. ಕಾಡಿನ ಜನರು, ಜಂಗಲ್ ಕೆ ಲೋಗ್. ಜಂಗ್ಲಿ ಲೋಗ್ ಅಂತಲೂ ಹೇಳ್ಬೋದು, ಜಂಗಲ್ ಕೆ ಲೋಗ್ ಅಂತಲೂ ಹೇಳ್ಬೋದು. ಈಗಲೂ ಆಜ್ ಭಿ ಕಟ್ಟಿಗೆಯನ್ನು ಲಕಡಿ ಹೆಚ್ಚು ಬಳಸುತ್ತಾರೆ. ಲಕಡಿ ಕಾ ಇಸ್ತೆಮಾಲ್ ಜ್ಯಾದಾ ಕರ್ತೆ ಹೇ. ಇಸ್ತೆಮಾಲ್ ಜ್ಯಾದಾ ಕರ್ತೆ ಹೇ ಬಳಸುವುದು ಇಸ್ತೆಮಾಲ್ ಕರ್ನಾ. ಭೀಡ್ ಅಂದರೆ ಗುಂಪು, ಕ್ರೌಡ್ಗೆ ನಾವು ಭೀಡ್ ಅಂತ ಹೇಳ್ತೀವಿ. ಹಿಂದಿ ಮೇ ಭೀಡ್, ಅದಕ್ಕೆ ಕನ್ನಡದಲ್ಲಿ ಗುಂಪು ಅಂತ ಹೇಳ್ತೀವಿ. ಇದೊಂದು ಸ್ತ್ರೀಲಿಂಗ್ ವರ್ಡ್. ಹೊರಗೆ ಏಕೆ ಗುಂಪು ಸೇರಿದೆ ಅಂತ ಕೇಳಬೇಕು. ಯಾಕೆ ಹೊರಗಡೆ ಗುಂಪು ಸೇರಿದೆ ಕ್ರೌಡು? ಬಾಹರ್ ಭೀಡ್ ಕ್ಯೂ ಜಮಿ ಹೇ. ನೋಡಿ, ಸೇರುವುದು ಜಮಾ ಹೋನಾ. ಬಾಹರ್ ಭೀಡ್ ಕ್ಯೂ ಜಮಿ ಹೇ ಅಂತ ಕೇಳಿದರೆ ಹೊರಗೆ ಏಕೆ ಗುಂಪು ಸೇರಿದೆ ಅಂತ ಆಗುತ್ತೆ. अगला शब्द है इसलिए का मतलब देरफोर, ಆದ್ದರಿಂದ. ಅವರು ನನ್ನ ಸ್ನೇಹಿತರು, ಅದಕ್ಕೆ ಅವರನ್ನು ಕರೆಯುತ್ತೇನೆ. ಕನ್ನಡ ಮೇ ಹೇ, ಹಿಂದಿ ಮೇ ಕೈಸೆ ಬೋಲ್ತೆ ಹೇ? ಅವರು ನನ್ನ ಸ್ನೇಹಿತರು. ಫಸ್ಟ್ ಮಾಡ್ಕೊಳ್ಳಿ, ಅವರು ವೇ ಮೇರೆ ದೋಸ್ತ್ ಹೇ. ಅದಕ್ಕೆ, ಆದ್ದರಿಂದ, ಅದಕ್ಕೆ ಹಿಂದಿನಲ್ಲಿ इसलिए देरफोर, इसलिए उनको बुलाता हूँ, ಅವರನ್ನು ಕರೆಯುತ್ತೇನೆ. ನೋಡಿ, वे प्लस को उनको बुलाता हूँ. ಹುಡುಗಿ ಹೇಳೋದಾದರೆ ಬುಲಾತಿ ಹೂँ. ಸಾಫ್ ಸುಥರ ಅಂದರೆ ಕ್ಲೀನಾಗಿ ಸ್ವಚ್ಛವಾಗಿ ಇಡೋದು. ನಿನ್ನ ಕೊಠಡಿಯನ್ನು ಸ್ವಚ್ಛವಾಗಿ ಇಟ್ಟುಕೋ. कैसे बोलते हैं हिंदी में? तुम्हारे कमरे को ಸ್ವಚ್ಛವಾಗಿ ಇಟ್ಟುಕೋ. ಸಾಫ್ ಸುಥರ ರಖ್ಲೋ, ಇಟ್ಕೋ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ವ್ಯಾಯಾಮಗೆ ವ್ಯಾಯಾಮ ಅಂತ ಹೇಳ್ತೀವಿ, ಕಸರತ್ ಅಂತಲೂ ಹೇಳ್ಬೋದು. ಪ್ರತಿದಿನ ವ್ಯಾಯಾಮ ಮಾಡುವುದು ಉತ್ತಮ ಹವ್ಯಾಸ. ಪ್ರತಿದಿನ ಹರ್ ರೋಜ್ ಅಂತ ಹೇಳ್ಬೋದು, ಪ್ರತಿದಿನ ಹೇಳ್ಬೋದು, ಹರ್ ದಿನ್. ವ್ಯಾಯಾಮ ಕರ್ನಾ, ವ್ಯಾಯಾಮ ಮಾಡುವುದು ಅನ್ನೋದಕ್ಕೆ ಕರ್ನಾ. व्यायाम करना अच्छी आदत है. आदत स्त्रीलिंग, सो अच्छी आदत है. घास ಹುಲ್ಲು, ಗ್ರಾಸ್. ಹಸು ಮತ್ತು ಎತ್ತು ಹುಲ್ಲು ತಿನ್ನುತ್ತದೆ ಅಂತ ತಿನ್ನುತ್ತವೆ ಹೇಳಬೇಕು. गाय और बैल घास चरते हैं. ಅಚಾನಕ್ ಅಂದರೆ ಸಡನ್ಲಿ, ಇದ್ದಕ್ಕಿದ್ದಂತೆ. ಅವನು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರಟ. ಅವನು ವಹ. ಅಚಾನಕ್ ಮನೆಯಿಂದ ಹೊರಟ. घर से निकला, वह अचानक घर से निकला. ಗೇಂದ್ ಅಂದರೆ ಬಾಲ್, ಚೆಂಡು. ನಾವು ಚೆಂಡಿನಿಂದ ಆಡುತ್ತೇವೆ. ನಾವು ಹಮ್ ಈಗ ಆಲ್ರೆಡಿ ಗೊತ್ತಾಗಿದೆ. ಗೇಂದ್ ಸೆ ಖೇಲ್ತೆ ಹೇ. ಮೈ ಇದ್ದಿದ್ರೆ ಖೇಲ್ತಾ ಹೂ ಆಗಬೇಕಿತ್ತು. ಬಲ್ಲಾಗೆ ಬ್ಯಾಟ್. इसके लिए कन्नड़ में क्या है वाक्य? ಅವನು ಬ್ಯಾಟ್ನಿಂದ ಚೆಂಡನ್ನು ಹೊಡೆಯುತ್ತಾನೆ. ಅವನು ಬ್ಯಾಟ್ನಿಂದ ಚೆಂಡನ್ನು ಬ್ಯಾಟ್ ಸೆ ಅದನ್ನು ಬಲ್ಲೆ ಸೆ ಮಾಡಿದ್ರಾಯಿತು. गेंद मारता है अथवा गेंद को मारता है. खिलाड़ी
ಆಟಗಾರ ಪ್ಲೇಯರ್, ಖಿಲಾಡಿ ಆಟಗಾರ ಪ್ಲೇಯರ್. ಎಲ್ಲ ಆಟಗಾರರು ಮೈದಾನದಲ್ಲಿ ಇದ್ದಾರೆ. ಎಲ್ಲ ಆಟಗಾರರು ಸಾರೆ ಖಿಲಾಡಿ ಮೈದಾನದಲ್ಲಿ ಇದ್ದಾರೆ. ನಿಮಗೆ ಗೊತ್ತಿದೆ ಮೈದಾನ್ ಮೇ ಹೇ, ಇದ್ದಾರೆ ಹೇ, ಅಲ್ಲೊಂದು ಡಾಟ್ ತೋರಿಸ್ತಾ ಇದೆ ಯಾಕಂದರೆ ಪ್ಲೂರಲ್ ಅಂತ. ಜರೂರ್ ಮೀನ್ಸ್ ಡೆಫಿನೆಟ್ ಆಗಿ ಅಂದರೆ ಖಂಡಿತ, ಅವಳು ಖಂಡಿತ ಬರುವಳು. ವಹ ಜರೂರ್ ಆಯೇಗಿ, ನೋಡಿ ಅವಳು ಬರುವಳು, ವಹ ಆಯೇಗಿ, ಅವಳು ಖಂಡಿತ ಬರುವಳು, ವಹ ಜರೂರ್ ಆಯೇಗಿ. ಬಹುತ್ ಕುಚ್ ಅಂದರೆ ಬಹಳಷ್ಟು ಅಂತ, ಬಹಳಷ್ಟು ಮಂದಿ ಬಂದಿದ್ದಾರೆ. ಬಹುತ್ ಕುಚ್ ಕರ್ಕೆ ಆಯೇ ಹೇ, ಬಹಳಷ್ಟು ಮಾಡಿ ಬಂದಿದ್ದಾರೆ, ಸಾರಿ ಬಹಳಷ್ಟು ಮಾಡಿ ಬಂದಿದ್ದಾರೆ. ಬಹುತ್ ಕುಚ್ ಕರ್ಕೆ ಆಯೇ ಹೇ. ಏಕ್ ಸಾಥ್ ಅಂದರೆ ಒಟ್ಟಿಗೆ ಅಂತ, ಟುಗೆದರ್, ನಾವಿಬ್ಬರು ಒಟ್ಟಿಗೆ ಇರುತ್ತೇವೆ. ಹಮ್ ದೋನೋ ಏಕ್ ಸಾಥ್ ರೆಹತೆ ಹೇ, ಹಮ್ ದೋನೋ ನಾವಿಬ್ಬರು ಏಕ್ ಸಾಥ್ ರೆಹತೆ ಹೇ. ಕೈಸೆ ಭಿ ಹೋ, ಹೇಗಾದರೂ ಸರಿ, ಹೇಗಾದರೂ ಸರಿ ನೀವು ಒಮ್ಮೆ ಬನ್ನಿ, ಹೇಗಾದರೂ ಸರಿ. ಕೈಸೆ ಭಿ ಹೋ ಆಪ್ ಏಕ್ ಬಾರ್ ಆಯಿಯೇ, ಆಪ್ ಏಕ್ ಬಾರ್ ಆಯಿಯೇ. ಬಾರಿಶ್ ಮಳೆ, ಬೆಳಿಗ್ಗೆಯಿಂದ ಮಳೆಯಾಗ್ತಿತ್ತು. ಬಾರಿಶ್ ಶಬ್ದ ಏನಿದೆಯಲ್ಲ ಇದು ಸ್ತ್ರೀಲಿಂಗ್, ಸೊ ಹಾಗಾಗಿ ಬೆಳಿಗ್ಗೆಯಿಂದ ಸುಬಹಸೆ ಬಾರಿಶ್ ಹೋ ರಹಿ ಥಿ, ಆಗುತ್ತಿತ್ತು, ಆಗುತ್ತಿದೆ, ಹೋ ರಹಿ ಹೇ ಆಗುತ್ತೆ. ಹವಾ ಸ್ತ್ರೀಲಿಂಗ್ ವರ್ಡ್, ಗಾಳಿ, ತಂಗಾಳಿ ಬೀಸುತ್ತದೆ, ಬೀಸುತ್ತಿದೆ. ठंडी हवा बह रही है ಅಥವಾ ठंडी हवा चल रही है, ಯಾವುದನ್ನಾದರೂ ಹೇಳಿ. ಇಮಾರತ್ ಬಿಲ್ಡಿಂಗ್ ಕೆ ಲಿಯೆ ಇಮಾರತ್ ಬೋಲ್ತೆ ಹೇ, ಕಟ್ಟಡ. ಆ ದೊಡ್ಡ ಕಟ್ಟಡ ಯಾರದ್ದು? ವಹ ಬಡಿ ಇಮಾರತ್ ಯಾರದ್ದು? ಕಿಸ್ಕಿ ಹೇ, ಕೌನ್ ಪ್ಲೇಸ್ ಕಿ, ಕಿಸ್ಕಿ ಹೇ. ಇಮಾರತ್ ಸ್ತ್ರೀಲಿಂಗ್, ಅದಕ್ಕೆ ಕಿಸ್ಕಿ ಹೇ ಬಂದಿದೆ. ಘರ್ ಬಂದಿದ್ರೆ ಕಿಸ್ಕಾ ಹೇ ಬರ್ತಿತ್ತು. ಏಕ್ ಬಾರ್ ಒಮ್ಮೆ, ಒನ್ಸ್, ನೀನು ಒಮ್ಮೆ ಪ್ರಯತ್ನ ಮಾಡಿ ನೋಡು. ತುಮ್ ಏಕ್ ಬಾರ್ ಕೋಶಿಶ್ ಕರ್ಕೆ ದೇಖೋ, ತುಮ್ ಏಕ್ ಬಾರ್ ಕೋಶಿಶ್ ಕರ್ಕೆ ದೇಖೋ. ಬಾರ್ ಬಾರ್ ಅಂದರೆ ಮತ್ತೆ ಮತ್ತೆ, ಅಗೈನ್ ಅಂಡ್ ಅಗೈನ್, ಮತ್ತೆ ಮತ್ತೆ ಕರೆಯುತ್ತಿದ್ದ. ಬಾರ್ ಬಾರ್ ಬುಲಾ ರಹಾ ಥಾ, ಮತ್ತೆ ಮತ್ತೆ ಕರೆಯುತ್ತಿದ್ದಳು. ಬಾಲ್ ಬಾಲ್, ಬಾರ್ ಬಾರ್ ಬುಲಾ ರಹಿ ಥಿ. ಮಂಜಿಲ್ ಅಂದರೆ ಗುರಿ, ಏಮ್. ನಿಮ್ಮ ಗುರಿ ಏನು? ಆಪ್ಕಿ ಮಂಜಿಲ್ ಕ್ಯಾ ಹೇ, ನೋಡಿ ನಿಮ್ಮ, ಆಪ್ಕಿ ಗುರಿ ಏನು, ಆಪ್ಕಿ ಮಂಜಿಲ್ ಕ್ಯಾ ಹೇ. ಕಿರಾಯ ಅಥವಾ ಭಾಡ ಅಂದರೆ ಬಾಡಿಗೆ, ರೆಂಟಿಗೆ ಹೇಳ್ತೀವಿ. ಈ ಕೊಠಡಿಯ ಬಾಡಿಗೆ ಎಷ್ಟು? ಇಸ್ ಕಮರೆ ಕಾ ಕಿರಾಯ ಕಿತ್ನಾ ಹೇ. ಮನೆಯ ಅಂತ ಕೇಳೋದಾದರೆ ಘರ್ ಕಾ, ಇಸ್ ಘರ್ ಕಾ ಕಿರಾಯ ಕಿತ್ನಾ ಹೇ, ಭಾಡ ಕಿತ್ನಾ ಹೇ ಕೇಳ್ಬೋದು. ಪಢಾಯಿ ಅಂದರೆ ಸ್ಟಡೀಸ್, ಓದು. ನಿನ್ನ ಓದು ಹೇಗೆ ನಡೆಯುತ್ತಿದೆ? ತುಮ್ಹಾರಿ ಪಢಾಯಿ ಕೈಸೆ ಚಲ್ ರಹಿ ಹೇ, ತುಮ್ಹಾರಿ ಪಢಾಯಿ ಕೈಸೆ ಚಲ್ ರಹಿ ಹೇ. ನಿವೇದನ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿವೇದನೆ ಅಥವಾ ಪ್ರಾರ್ಥನೆ. ನಾವು ನಿಮ್ಮೊಂದಿಗೆ ನಿವೇದನೆ ಮಾಡಿಕೊಳ್ಳುತ್ತೇವೆ. ಹಮ್ ಆಪ್ಸೆ, ನೋಡಿ ನಿಮ್ಮೊಂದಿಗೆ, ನಿವೇದನ್ ಕರ್ತೆ ಹೇ, ಹಮ್ ಆಪ್ಸೆ ನಿವೇದನ್ ಕರ್ತೆ ಹೇ ಕಿ ಅಂತ ಮುಂದೆ ಹೇಳ್ತೀವಿ ಏನು ಅಂತ. ವಿನತಿ ಅಂದರೆ ವಿನಂತಿ ಮಾಡಿಕೊಳ್ಳೋದು, ರಿಕ್ವೆಸ್ಟ್. ಇದುವೆ ಮಕ್ಕಳು ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ಬಚ್ಚೆ ವಿನತಿ ಕರ್ ರಹೆ ಹೇ, ಬಚ್ಚೆ ವಿನತಿ ಕರ್ ರಹೆ ಹೇ. ಆಜ್ಞಾ ಅಂದರೆ ಆಜ್ಞೆ, ಆರ್ಡರ್. ನನ್ನ ಆಜ್ಞೆಯನ್ನು ಪಾಲಿಸು. ಮೇರಿ ಆಜ್ಞಾ ಕಾ ಪಾಲನ್ ಕರೋ, ಆಜ್ಞಾ ಸ್ತ್ರೀಲಿಂಗ್ ವರ್ಡ್, ಸೊ ಮೇರಿ ಆಜ್ಞಾನೇ ಬರಬೇಕು, ಮೇರಾ ಆಜ್ಞಾ ಬರಬಾರ್ದು. ಆಜ್ಞಾ ಆದೇಶ ಅಂತೂ ಹೇಳ್ಬೋದು, ಆವಾಗ ಪುಲ್ಲಿಂಗ್ ಬರುತ್ತೆ, ಮೇರೆ ಆದೇಶ ಕಾ ಪಾಲನ್ ಕರೋ ಅಂತ. ಭಾಷಾ ಭಿ ಸ್ತ್ರೀಲಿಂಗ್ ಶಬ್ದ ಹೇ, ಭಾಷೆ. ನನಗೆ ಹಿಂದಿ ಭಾಷೆ ಬರುತ್ತದೆ. ಮುझे ಹಿಂದಿ ಭಾಷಾ ಆತಿ ಹೇ, ಮುझे ಹಿಂದಿ ಆತಿ ಹೇ ಅಂತ ಹೇಳಬೇಕು. ಆತಾ ಹೇ ಅಂತ ಹೇಳಿದರೆ ಅಲ್ಲೇ ಗೊತ್ತಾಗುತ್ತೆ ಇವರಿಗೆ ಹಿಂದಿ ಗೊತ್ತಿಲ್ಲ ಅಂತ. ಶಿಕಾರ್ ಅಂದರೆ ಬೇಟೆ, ಇದು ಪುಲ್ಲಿಂಗ್ ವರ್ಡ್. ಬೇಟೆಯಾಡಲು ಯಾರು ಹೋಗಿದ್ದಾರೆ? ಕೌನ್ ಶಿಕಾರ್ ಖೇಲ್ನೆ ಗಯಾ ಹೇ, ಶಿಕಾರ್ ಖೇಲ್ನೆ ಕೌನ್ ಗಯಾ ಹೇ. ನಿಬಂಧ ಪ್ರಬಂಧ, ಎಸೆ. ಭಾರತ ಮಾತೆ ಮೇಲೆ ಒಂದು ಪ್ರಬಂಧ ಬರೆಯಿರಿ. ಭಾರತ್ ಮಾತಾ ಪರ್, ನೋಡಿ ಪರ್ ಮೇಲೆ ಏಕ್ ನಿಬಂಧ ಲಿಖಿಯೇ, ಏಕ್ ನಿಬಂಧ ಲಿಖಿಯೇ, ಬರೆ ಲಿಖೋ.
ಕಹಾನಿ ಸ್ಟೋರಿ ಕಥೆ, ನಾನು ಒಂದು ಕಥೆ ಬರೆದಿದ್ದೇನೆ. ಮೈನೆ ಏಕ ಕಹಾನಿ ಲಿಖಿ ಹೇ. ಯಾಕೆಂದರೆ ಅಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದಿದೆ ನೋಡಿ, ಕಹಾನಿ. ಯಾಕೆ ಕಹಾನಿ ವರ್ಡ್ ನೋಡಿದ್ವಿ ಅಂದರೆ ನೇ ಯೂಸ್ ಮಾಡಿದ್ದೀವಿ. ನೇ ಯೂಸ್ ಮಾಡಿದಾಗ ಸಬ್ಜೆಕ್ಟನ್ನು ನೋಡಬೇಕು, ಆಬ್ಜೆಕ್ಟನ್ನು ನೋಡಬೇಕು. ಸಫಾಯಿ ಅಂದರೆ ಕ್ಲೀನಿಂಗ್, ಸ್ವಚ್ಛತೆ. ಮನೆಯ ಸ್ವಚ್ಛತೆಯನ್ನು ಯಾರು ಮಾಡುತ್ತಾರೆ? ಘರ್ ಕಿ ಸಫಾಯಿ ಕೌನ್ ಕರ್ತಾ ಹೇ ಅಥವಾ ಕರ್ತೆ ಹೇ? ಘರ್ ಕಿ ಸಫಾಯಿ ಕೌನ್ ಕರ್ತೆ ಹೇ. ಅಗಲಾ ಅಂದರೆ ನೆಕ್ಸ್ಟ್, ಮುಂದಿನ. ಮುಂದಿನ ಕಾರ್ಯಕ್ರಮ ಏನು? ಅಗಲಾ ಕಾರ್ಯಕ್ರಮ ಕ್ಯಾ ಹೇ? ಪಿಚ್ಲಾ ಅಂದರೆ ಹಿಂದಿನ. ಹಿಂದಿನ ಕಾರ್ಯಕ್ರಮ ಏನಿತ್ತು ನೋಡಿ ಪಾಸ್ಟ್ ಟೆನ್ಸಲ್ಲಿ. ಪಿಚ್ಲಾ ಕಾರ್ಯಕ್ರಮ ಕ್ಯಾ ಥಾ. ಅಗಲಾ ಕಾರ್ಯಕ್ರಮ ಕ್ಯಾ ಹೇ? ಪಿಚ್ಲಾ ಕಾರ್ಯಕ್ರಮ ಕ್ಯಾ ಥಾ, ಏನಾಗಿತ್ತು. ಬಾದ್ ಮೇ ಅಂದರೆ ಮತ್ತೆ, ನಂತರ, ಮತ್ತೆ ನೋಡೋಣ. ಫಿರ್ ದೇಖೆಂಗೆ ಬದಲು ಬಾದ್ ಮೇ ದೇಖೆಂಗೆ ಅಂತಲೂ ಹೇಳ್ಬೋದು. ಭಾರಿ ಅಂದರೆ ಹೆವಿ, ತೂಕ ಇರೋದಕ್ಕೆ. ಇದು ತುಂಬ ತೂಕ ಇದೆ, ಹಗುರ ಇಲ್ಲ ಅಂತ ಹೇಳಬೇಕು. ಯಹ್ ಬಹುತ್ ಭಾರಿ ಹೇ, ಹಲ್ಕಾ ನಹಿ ಹೇ. ಮಜಬೂತ್ ಅಂದರೆ ಸ್ಟ್ರಾಂಗ್, ಗಟ್ಟಿಮುಟ್ಟು. ಈ ಕೋಟೆ ತುಂಬ ಗಟ್ಟಿಮುಟ್ಟಾಗಿದೆ. ಯಹ ಕಿಲಾ ಬಹುತ್ ಮಜಬೂತ್ ಹೇ. ಯಹ ಕಿಲಾ ಬಹುತ್ ಮಜಬೂತ್ ಹೇ. ಯಾಕಾಗಿ? ನೀವು ಏತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ? ಆಪ್ ಕಿಸ್ಲಿಯೇ ಯಹಾ ಆಯೇ ಹೇ? ಆಪ್ ಕಿಸ್ಲಿಯೇ ಯಹಾ ಆಯೇ ಹೇ. ದುಬಾರ ಅಂದರೆ ಮತ್ತೆ ಅಂತ. ಒನ್ಸ್ ಅಗೇನ್, ಮತ್ತೆ ಬರಬೇಡ. ದುಬಾರ ಮತ್ ಆನಾ. ನೋಡಿ, ದುಬಾರ ಮತ್ ಆವು ಅಂತಲೂ ಹೇಳ್ಬೋದು. ಝೂಟ್ ಅಂದರೆ ಸುಳ್ಳು. ನೀನು ಸುಳ್ಳು ಹೇಳಬೇಡ. ತುಮ್ ಝೂಟ್ ಮತ್ ಬೋಲೋ. ತುಮ್ ಝೂಟ್ ಮತ್ ಬೋಲೋ. ಸಚ್ ಸತ್ಯ. ಯಾವಾಗಲೂ ಸತ್ಯ ಹೇಳಬೇಕು. ಹಮೇಶಾ ಸಚ್ ಬೋಲ್ನಾ ಚಾಹಿಯೇ. ಹಮೇಶಾ ಸಚ್ ಬೋಲ್ನಾ ಚಾಹಿಯೇ. ಹೇಳಬೇಕು, ಮಾಡಬೇಕು ಎಲ್ಲ ಬಂದಾಗ ಚಾಹಿಯೇ ಎರಡನ್ನು ಯೂಸ್ ಮಾಡಿ ವರ್ಬ್ ಜೊತೆಯಲ್ಲಿ. ಮೊಹಲ್ಲಾ ಅಂದರೆ ಬಡಾವಣೆ, ಏರಿಯಾ. ನೀವು ಯಾವ ಬಡಾವಣೆಯಲ್ಲಿ ವಾಸವಾಗಿದ್ದೀರಿ? ಆಪ್ ಕಿಸ್ ಮೊಹಲ್ಲೆ ಮೇ ರೆಹತೆ ಹೇ? ಆಪ್ ಕಿಸ್ ಮೊಹಲ್ಲೆ ಮೇ ರೆಹತೆ ಹೇ. ಸುಲಭ ಅಂದರೆ ಈಸಿ. ಇದಂತೂ ಬಹಳ ಸುಲಭವಾಗಿದೆ ಅಂದರೆ ಆಸಾನ್. ಯಹ ತೋ ಬಹುತ್ ಆಸಾನ್ ಹೇ. ಯಹ ತೋ ಬಹುತ್ ಆಸಾನ್ ಹೇ. ಮುಷ್ಕಿಲ್ ಅಂದರೆ ಕಷ್ಟ. ಅವನಿಗೆ ಕಷ್ಟ ಅನ್ನಿಸ್ತಿದೆ. ಉಸೆ ಮುಷ್ಕಿಲ್ ಲಗ್ ರಹಾ ಹೇ. ದೀವಾರ್ ಅಂದರೆ ಗೋಡೆ, ವಾಲ್. ಗೋಡೆಯ ಮೇಲೆ ಒಂದು ಗಡಿಯಾರ ಇದೆ. ದೀವಾರ್ ಪರ್ ಏಕ್ ಘಡಿ ಹೇ. ದೀವಾರ್ ಪರ್ ಏಕ್ ಘಡಿ ಹೇ. ಗೆಹನೆ ಅಂದರೆ ಒಡವೆಗಳು. ಅವರು ಚಿನ್ನದ ಒಡವೆಗಳನ್ನು ಬಯಸುತ್ತಾರೆ. ವೇ ಸೋನೆ ಕೆ ಗೆಹನೆ ಚಾಹತೆ ಹೇ. ನೋಡಿ, ಬಯಸುತ್ತಾರೆ, ಚಾಹತೆ ಹೇ. ಚಿಡಿಯಾ ಅಂದರೆ ಹಕ್ಕಿ, ಬರ್ಡ್. ಪಕ್ಷಿ ಆಕಾಶದಲ್ಲಿ ಹಾರುತ್ತದೆ. ಚಿಡಿಯಾ ಆಸ್ಮಾನ್ ಮೇ ಉಡ್ತಿ ಹೇ. ಉಡ್ತಿ ಹೇ. ನಫರತ್ ಅಂದರೆ ದ್ವೇಷ. ಅವನು ನಿನ್ನನ್ನು ಏಕೆ ದ್ವೇಷಿಸುತ್ತಾನೆ? ವಹ್ ತುಮ್ಸೆ ಕ್ಯೂ ನಫರತ್ ಕರ್ತಾ ಹೇ. ವಹ್ ತುಮ್ಸೆ ಕ್ಯೂ ನಫರತ್ ಕರ್ತಾ ಹೇ. ಕೀ ತರಫ್ ಅಂದರೆ ಟುವರ್ಡ್ಸ್, ಆ ಕಡೆಗೆ. ನಾವು ಮನೆಯ ಕಡೆಗೆ ಬರುತ್ತಿದ್ದೆವು. ಹಮ್ ಘರ್ ಕಿ ತರಫ್ ಆ ರಹೇ ಥೇ. ಬರುತ್ತಿದ್ದೆವು, ಬರುತ್ತಿದ್ದೇವೆ, ಆ ರಹೇ ಹೇ. ಆದತ್ ಅಂದರೆ ಹ್ಯಾಬಿಟ್, ಹವ್ಯಾಸ. ನನಗೆ ಪುಸ್ತಕ ಓದುವ ಹವ್ಯಾಸ ಇದೆ. ನನಗೆ ಮುझे ಪುಸ್ತಕ ಪढ़ने की किताब पढ़ने की आदत है. ಆದತ್ ಸ್ತ್ರೀಲಿಂಗ್. ಮುಚ್ಚಿದ ಅಥವಾ ತೆರೆದ ಹೇಳಬೇಕಾ? ಬಾಗಿಲು ತೆರೆದಿದೆ ಅಥವಾ ಬಾಗಿಲು ಮುಚ್ಚಿದೆ. ದರ್ವಾಜಾ ಖುಲಾ ಹೇ, ದರ್ವಾಜಾ ಬಂದ್ ಹೇ. ದರ್ವಾಜಾ ಬಂದ್ ಹೇ ಅಂದರೆ ಬಾಗಿಲು ಮುಚ್ಚಿದೆ. ದರ್ವಾಜಾ ಖುಲಾ ಹೇ ಅಂದರೆ ಬಾಗಿಲು ತೆರೆದಿದೆ. ಸ್ತ್ರೀಲಿಂಗಲ್ಲೇ ಖುಲಿ ಮಾಡಬೇಕಾಗುತ್ತೆ. ಆಸ್ಪಾಸ್ ಅಂದರೆ ಅಕ್ಕಪಕ್ಕ. ಮನೆಯ ಅಕ್ಕಪಕ್ಕ ಏನಿದೆ? ಘರ್ ಕೆ ಆಸ್ಪಾಸ್ ಕ್ಯಾ ಹೇ. ಏನೇನಿದೆ? ಕ್ಯಾ ಕ್ಯಾ ಹೇ. ಸೊ ಇಲ್ಲಿವರೆಗೂ ನೀವು ಸುಮಾರು ವರ್ಡ್ಸ್ದು ಮೀನಿಂಗ್ ನೋಡ್ಕೊಂಡಿದ್ದೀರಾ. ಇದೆಲ್ಲದಕ್ಕೂ ನಿಮ್ಮಲ್ಲಿ ಬೇರೆ ಬೇರೆ ಸೆಂಟೆನ್ಸ್ಗಳಲ್ಲಿ ಟ್ರೈ ಮಾಡ್ತಾ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.